ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಪೂಜಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀತಾಯಣದ ಸ್ವಾಧ್ಯಾಯದಲ್ಲಿ ಇದ್ದೀವಿ. ಇವತ್ತು 17ನೆಯ ಅಧ್ಯಾಯಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಇಲ್ಲಿ ಈ 17ನೆಯ ಅಧ್ಯಾಯ ಮರಳಿ ಅಯೋಧ್ಯೆಗೆ. ಎಲ್ಲ ಯುದ್ಧ ನಡೆದಿದೆ. ನಿನ್ನಿನ ಸಂಚಿಕೆಯಲ್ಲಿ ರಾವಣ ಹತನಾಗಿರೋದು, ಲಂಕೆಯಲ್ಲಿ ರಾಮ ಮತ್ತು ಸೀತೆಯರು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯವನ್ನ ಮಾಡಿ ಅವರು ಮರಳ್ತಾ ಇರೋದನ್ನ ನಾವು ಕೇಳಿದ್ದೀವಿ. ಈ ಒಂದು ಅಧ್ಯಾಯದಲ್ಲಿ ರಾಮ ಸೀತೆಯರು ಮರಳಿ ಅಯೋಧ್ಯೆಗೆ ಬಂದು ಅಲ್ಲಿ ಅವರ ಜನಜೀವನ ಹೇಗಿರುತ್ತೆ ಅಂತಕ್ಕಂಥದ್ರ ಕುರಿತು ಪ್ರಸ್ತಾಪ ಇಲ್ಲಿದೆ. ಇದುವರೆಗೆ ಸೋಮಾಳಿಂದ ನಿರೂಪಿತವಾಗಿರ್ತಕ್ಕಂಥ ಎಲ್ಲ ಕಥೆಯನ್ನ, ಅಂದ್ರೆ ಲಂಕೆಯ ಯುದ್ಧ, ರಾಮ ರಾವಣರ ಮಧ್ಯೆ ಆಗಿರ್ತಕ್ಕಂಥ ಬಾಹ್ಯ ಯುದ್ಧ, ಸೀತೆಯೊಂದಿಗೆ ಆಗಿರ್ತಕ್ಕಂಥ ಒಂದು ಆಂತರಿಕ ಯುದ್ಧ, ಎಲ್ಲವನ್ನ ಕೇಳಿ ನಮ್ಮ ಅನಸೂಯ ಮತ್ತು ಅವಳ ತಾಯಿ ಸುಸ್ತಾಗಿ ಅವರು ತಾವು ಇಳಿದುಕೊಂಡಿರ್ತಕ್ಕಂಥ ಒಂದು ಆಶ್ರಮಕ್ಕೆ ಬಂದು ವಿಶ್ರಮಿಸ್ತಾರೆ. ಅನಸೂಯಾಳಿಗೆ ನಿದ್ರೆ ಬರೋದಿಲ್ಲ, ಅವಳ ತಾಯಿ ಮಲಗಿಬಿಡ್ತಾಳೆ. ಅನಸೂಯ ಹೀಗೆ ಹೊರಗೆ ಬಂದು ಆಕಾಶವನ್ನ ನೋಡ್ತಾ, ನಕ್ಷತ್ರಗಳನ್ನ ನೋಡ್ತಾ ಕುಳಿತುಕೊಳ್ತಾಳೆ. ಸೋಮಾಳು ಹೇಳಿರ್ತಕ್ಕಂತಹ ಕಥೆನೆ ಅವಳ ಮನಸ್ಸಿನಲ್ಲಿ ಹರಿದಾಡ್ತಾ ಇರುತ್ತೆ. ಆ ನಕ್ಷತ್ರಗಳಿಗೆ ಅವುಗಳ ಜೊತೆಗೆ ಸಂಪರ್ಕವನ್ನ ಕಲ್ಪಿಸ್ಲಿಕ್ಕೆ, ಅವುಗಳ ಜೊತೆಗೆ ಮಾತನಾಡ್ಲಿಕ್ಕೆ ನಮ್ಮ ಅನಸೂಯ ಪ್ರಯತ್ನ ಮಾಡ್ತಾ ಇರ್ತಾಳೆ. ತಮ್ಮ ಮಹಾರಾಣಿಯ ಕುರಿತು ಈ ನಕ್ಷತ್ರಗಳಿಗೆ ತಿಳಿದಿದೆಯೇ, ಅವಳ ತ್ಯಾಗ, ಹೋರಾಟ ಹಾಗೂ ವಿಜಯಗಳಿಗೆ ಅವರು ಸಾಕ್ಷಿಯಾಗಿದ್ದರೆ ಅವರು ನಾನು ಮಾತೆಯನ್ನ ಪ್ರೀತಿಸುವಂತೆ ಅವರು ಅವಳನ್ನ ಪ್ರೀತಿಸ್ತಾರೋ, ಹೀಗೆ ಹಲವು 10 ಪ್ರಶ್ನೆಗಳು ಅವಳಿಗೆ ಬರ್ತಾ ಇದೆ. ಅವೆಲ್ಲವುಗಳನ್ನ ಅವಳು ತನ್ನಲ್ಲಿನೇ ಅನ್ಕೊಳ್ತಾ ಇದ್ದಾಳೆ. ಆ ನಕ್ಷತ್ರಗಳಲ್ಲಿ ನಮ್ಮ ಸೀತೆಗೆ ಬಲವಾಗಿ ಶಕ್ತಿಯಾಗಿ ನಿಂತಿರ್ತಕ್ಕಂಥ ಮಹಾನ್ ತಪಸ್ವಿಗಳು, ಋಷಿಗಳು ಅವರು ಇದ್ದಾರೆ. ಅನುರಾಧ ಮುಂತಾದವರು ಅಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಅವರನ್ನ ಆ ನಕ್ಷತ್ರಗಳಲ್ಲಿ ಹುಡುಕುವ ಒಂದು ಪ್ರಯತ್ನವನ್ನ ನಮ್ಮ ಅನಸೂಯ ಮಾಡ್ತಾಳೆ. ಕ್ರಮೇಣ ಆ ಗುಡಿಸಲಿನ ಹೊರಗಿನ ಮೃದುವಾದ ನೆಲದ ಮೇಲೆ ತಲೆ ಇಟ್ಟು ಮಲಗಿ ಬಿಡ್ತಾಳೆ. ಅವಳಿಗೆ ನಿದ್ದೆ ಯಾವಾಗ ಬರುತ್ತೋ ಹತ್ತಿ ಬಿಡುತ್ತೋ ಗೊತ್ತಾಗೋದಿಲ್ಲ. ಬೆಳಗ್ಗೆ ಅವಳ ತಾಯಿ ಬಂದು ಅನಸೂಯ ಅಂತ ಹೇಳಿ ಎಬ್ಬಿಸಿದಾಗ್ನೆ ಅವಳಿಗೆ ಗೊತ್ತಾಗಿರೋದು. ಆಗ ಎದ್ದು ಕುಳಿತು ಕಣ್ಣುಗಳನ್ನ ತೆರೆದು ನೋಡ್ತಾಳೆ. ಆಗ ಅವಳ ತಾಯಿ, ನಾಳೆ ನಾವು ಮನೆಗೆ ಹೊರಡಲು ಸಿದ್ಧವಾಗಬೇಕು, ಬಂದು ಬಹಳಷ್ಟು ದಿವಸ ಆಗ್ಯದ, ನಮ್ಮ ಕೆಲಸ ಮುಗಿಲಿಕ್ಕೆ ಬಂದದ, ಈಗ ನಾಳೆ ನಾವು ಮನೆಗೆ ಹೋಗ್ಲಿಕ್ಕೆ ಸಿದ್ಧರಾಗ್ಬೇಕು ಅಂತ ಹೇಳ್ತಾಳೆ. ನಿನ್ನ ಪರಿಸ್ಥಿತಿಯನ್ನ ಕುರಿತು ಸೋಮಾಳಿಗೆ ಮಾತನಾಡ್ಲಿಕ್ಕೆ ನಮ್ಗೆ ಅವಕಾಶನೇ ಸಿಗ್ಲಿಲ್ಲ. ಬಂದಾಗಿನಿಂದ ಇವೆಲ್ಲ ವೃತ್ತಾಂತಗಳನ್ನೇ ನಾವು ಕೇಳ್ತಾ ಇದ್ದೀವಿ. ನಿನ್ನ ನಿಜವಾದ ಸಮಸ್ಯೆ, ನಾವು ಯಾಕೆ ಇಲ್ಲಿ ಬಂದಿದ್ದೆವು ಅಂತಕ್ಕಂಥದ್ದನ್ನ ಅವಳ ಮುಂದೆ ಪ್ರಸ್ತಾಪ ಮಾಡುವ ಪ್ರಮೇಯನೇ ಬರ್ಲಿಲ್ಲ ಅಂತ ಹೇಳಿ ಅವಳ ತಾಯಿ ಹೇಳ್ತಾಳೆ. ಆಗ ಅನಸೂಯ ಹೇಳ್ತಾಳೆ, ಅಮ್ಮ, ಅದರ ಅಗತ್ಯ ಇಲ್ಲ. ತಂದೆಯು ನನಗಾಗಿ ಏನೇ ಯೋಚಿಸಿದ್ರು ಅದು ಉತ್ತಮವಾಗಿ ಇರುತ್ತದೆ ಹೇಳಿ ಹೇಳ್ತಾಳೆ. ಅದು ನನಗೆ ಒಪ್ಪಿಗೆ ಇದೆ ಅಂದಾಗ ಅವಳ ತಾಯಿಗೆ ತುಂಬಾ ಆಶ್ಚರ್ಯ ಆಗ್ತದ. ಹೃದಯದಲ್ಲಿ ಇಷ್ಟೊಂದು ಬದಲಾವಣೆಯೇ, ನಿನ್ನ ಹೃದಯದಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆಯೇ ಅಂತ ಆಶ್ಚರ್ಯದಿಂದ ಮುಗುಳ್ನಗೆಯೊಂದಿಗೆ ಅವಳ ತಾಯಿ ಕೇಳ್ತಾಳೆ. ಆಗ ಅನಸೂಯ ಹೇಳ್ತಾಳೆ, ಸೋಮಾಳ ಯಕ್ಷಿಣಿ ವಿದ್ಯೆ ಆಗಲೇ ಕಾರ್ಯನಿರ್ವಹಿಸಿದೆ, ನಾನು ಸಂತೋಷವಾಗಿದ್ದೇನೆ ಅಂತ ಹೇಳಿ ಅವಳು ಹೇಳ್ತಾಳೆ. ಅಂದ್ರೆ ಅವಳೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಅನಸೂಯ ಇಲ್ಲಿ ಕಂಡ್ಕೊಂಡ್ ಬಿಟ್ಟಿರ್ತಾಳೆ.
ಹೀಗಾಗಿ ನಾಳೆ ನಾವು ಬೇಗ ಆ ಸೋಮಾಳ ಬಳಿಗೆ ಹೋಗಿ ಮುಂದಿನ ಎಲ್ಲ ವೃತ್ತಾಂತಗಳನ್ನ ಕೇಳಬೇಕು. ಅವಳಿಗೆ ಮುಂದಿನ ಕಥೆಯನ್ನ ಹೇಳಿಕೆ ನಾವು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಅವಳು ಹೇಳ್ತಾಳೆ. ಹೀಗೆ ಅವರು ಬೇಗ ಬೇಗನೆ ಸಿದ್ಧವಾಗಿ ಬೆಳಗಿನ ಉಪಹಾರವನ್ನ ತೆಗೆದುಕೊಂಡು, ಆಶ್ರಮದಲ್ಲಿ ಬೆಳಗಿನ ಒಂದು ಊಟವನ್ನ ತೆಗೆದುಕೊಂಡು ಅವರು ಸೋಮಾಳ ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದ ತಕ್ಷಣ ಈ ಅನಸೂಯಾಳ ತಾಯಿ ಸೋಮಾಳಿಗೆ ಹೇಳ್ತಾಳೆ, ಹೀಗೆ ನಾವು ನಾಳೆ ಹೊರಡ್ಬೇಕಾಗಿದೆ ಅಂತ ಹೇಳಿ ಹೇಳ್ತಾಳ. ಆಗ ಸೋಮ ತಲೆಬಾಗಿ, ಇನ್ನು ಹೆಚ್ಚಿನದು ನಾನೇನನ್ನು ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಅನಸೂಯಾಳ ಕಡೆಗೆ ತಿರುಗಿ ಹೇಳ್ತಾಳೆ. ಆಗ ಅನಸೂಯ ಹೇಳ್ತಾಳೆ, ನನ್ನೆಲ್ಲ ಪ್ರಶ್ನೆಗಳಿಗೆ ನಿನ್ನೆ ರಾತ್ರಿ ನನಗೆ ಉತ್ತರವನ್ನ ನಾನು ಕಂಡುಕೊಂಡೆ ಅಂತ ಹೇಳಿ ಸಂಕೋಚದಿಂದ ಉತ್ತರಿಸ್ತಾಳ. ಆಗ ಮುಂದುವರೆದು, ಮಹಾರಾಣಿ ಸೀತೆಯು ಅಯೋಧ್ಯೆಗೆ ಮರಳಿದಾಗ ಅದು ಹೇಗಿತ್ತು, ಅಲ್ಲಿನ ಜೀವನ ಹೇಗಿತ್ತು ಅನ್ನೋದನ್ನ ಕುರಿತು ನಮ್ಮೊಂದಿಗೆ ನೀವು ಹಂಚಿಕೊಳ್ಳಬಹುದೇ ಅಂತ ಹೇಳಿ ಕೇಳ್ತಾಳೆ. ಆಗ ಸೋಮ ಮುಗುಳ್ನಗುತ್ತಾ, ಅದೊಂದು ದೀರ್ಘವಾದ ಕಥೆ ಮತ್ತು ಜಟಿಲವಾಗಿರ್ತಕ್ಕಂಥ ಒಂದು ಕಥೆ ಇದೆ. ಇಂದಿನವರೆಗೂ ಈ ಜಗತ್ತಿನಲ್ಲಿ ಮಾತೆಯು ಮಾಡಿರುವುದನ್ನು ಬಹಳಷ್ಟು ಮುಚ್ಚಿಡಲಾಗಿದೆ. ಮಾತೆಯ ಪಾತ್ರ ಏನು ಎಂಬುದನ್ನ ತಿಳಿಸುವುದು ತುಂಬಾ ಕಷ್ಟ. ಆದ್ರೆ ನಾನು ಈಗ ಆರಂಭ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸೋಮ ಕಥೆಯನ್ನ ಹೇಳಿಕೆ ಶುರು ಮಾಡ್ತಾರೆ. ಯುದ್ಧವೆಲ್ಲ ಮುಗಿದ ನಂತರ ಲಂಕೆಯಿಂದ ಮರಳಿ ಬರುವಾಗ ಶ್ರೀರಾಮ ಮತ್ತು ಮಾತೆಯರು ಲಂಕೆಯನ್ನ ಬಿಟ್ಟ ನಂತರ ಮೊದಲು ಪೂಜಿಸಿರೋದು ಮಹಾದೇವನನ್ನ ಕುರಿತು. ಮೊದಲು ಮಹಾದೇವನಿಗೆ ಪೂಜೆಯನ್ನ ಸಲ್ಲಿಸಿ, ಪ್ರಾರ್ಥನೆಯನ್ನ ಸಲ್ಲಿಸಿ, ನಂತರ ಅವ್ರು ಎಲ್ಲಿ ಬರ್ತಾರೆ ಅಂತಂದ್ರೆ ಪಂಚವಟಿಗೆ ಬರ್ತಾರೆ. ಮೊದಲು ತಾವಿರ್ತಕ್ಕಂಥ ಪಂಚವಟಿಗೆ ಬಂದು ಚಂದ್ರಿಕಾಳನ್ನ ಭೇಟಿ ಆಗ್ತಾರೆ. ನಿಮಗೆ ನೆನಪಿರಬಹುದು, ಚಂದ್ರಿಕಾ ಅಂತಕ್ಕಂಥವಳನ್ನ ಸೀತಾಮಾತೆ ಭೇಟಿಯಾಗಿರ್ತಾಳೆ. ಅವಳ ಗಂಡ ಈ ಶೂರ್ಪನಖಿಯ ಒಂದು ಮೋಸಕ್ಕೆ ಒಳಗಾಗಿ ಅವಳ ಗಂಡ ತೀರ್ಕೊಂಡಿರ್ತಾನೆ. ಅವಳು ತುಂಬಾ ಆಗಿರ್ತಾಳೆ. ಅವಳಿಗೆ ಧ್ಯಾನವನ್ನ ಕಲಿಸಿಕೊಟ್ಟು, ನೀನು ಧ್ಯಾನ ಮಾಡ್ತಾ ಇರು ಅಂತ ಹೇಳಿ ಸೀತಾಮಾತೆ ಅವಳಿಗೆ ಒಪ್ಪಿಸಿರ್ತಾಳೆ. ಹೀಗೆ ಮತ್ತೊಮ್ಮೆ ಬಂದು ನಿನಗೆ ಭೇಟಿ ಆಗ್ತೀನಿ ಅಂತಕ್ಕಂಥ ಮಾತನ್ನ ಸೀತಾಮಾತೆ ಕೊಟ್ಟಿರ್ತಾಳೆ. ಹೀಗಾಗಿ ಮರಳಿ ಹೋಗುವಾಗ, ಅಯೋಧ್ಯೆಗೆ ಹೋಗುವಾಗ ದಾರಿಯಲ್ಲಿ ಮೊದಲು ಅವರು ಭೇಟಿಯಾಗಿರೋದು ಆ ಪಂಚವಟಿಗೆ. ಅಲ್ಲಿ ಹೋಗಿ ಚಂದ್ರಿಕಾಗೆ ಭೇಟಿ ಆಗ್ತಾರೆ. ಅವಳನ್ನ ನೋಡಿ ಸೀತಾಮಾತೆಗೆ ತುಂಬಾ ಸಂತೋಷ ಆಗ್ತದ. ಯಾಕಂದ್ರೆ ಅವಳು ಈಗ ಇನ್ನೂ ಉತ್ತಮ ಸ್ಥಿತಿಯಲ್ಲಿ ಇದ್ಳು. ಧ್ಯಾನದಲ್ಲಿ ಸ್ಥಿರವಾಗಿರುವ ಚಂದ್ರಿಕಾಳನ್ನ ನೋಡಿ ಸೀತೆಗೆ ತುಂಬಾ ಸಂತೋಷ ಆಗ್ತದ. ಧ್ಯಾನದಲ್ಲಿ ಹೆಚ್ಚಿನ ಸಾಧನೆಯನ್ನ ಅವಳು ಮಾಡ್ತಾ ಇದ್ಲು. ಈಗಲೂ ಕೂಡ ಅವಳು ಅದೇ ಗುಡಿಸಲಿನಲ್ಲಿ ಸಾಧ್ವಿಯಂತೆ ಸಂಯಮದಿಂದ ಕಾಲ ಕಳೀತಾ ಇದ್ಲು. ಮತ್ತು ಕೆಲವು ವರ್ಷಗಳಲ್ಲಿ ಅವಳಿಗೆ ಮಗು ಆಗುತ್ತದೆ ಅಂತಕ್ಕಂಥ ಮಾತನ್ನ ಸೀತೆ ಹೇಳಿರ್ತಾಳೆ. ಆಗ ಅದು ಹೇಗೆ ಸಾಧ್ಯ ಅಂತ ಹೇಳಿ ಅವಳು ಚಂದ್ರಿಕಾ ಕೇಳಿರ್ತಾಳೆ. ಆಗ ಅವಳು ಹೇಳ್ತಾಳೆ, ಅರಣ್ಯದಲ್ಲಿ ಅಲಿಯುತ್ತಿರುವಾಗ ಒಂದು ಪುಟ್ಟ ಮಗು ನಿನಗೆ ಕಂಡು ಬರ್ತದ, ಆ ಮಗುವನ್ನ ನೀನು ಸಾಕು ಅಂತ ಹೇಳಿ ಹೇಳ್ತಾಳೆ. ಆ ಮಗು ಯಾರು ಅಂತ, ನಿನ್ನನ್ನು ತ್ಯಜಿಸಿದವನನ್ನು ಅವನ ತಾಯಿಯು ತ್ಯಜಿಸಿರುವುದನ್ನು ನೀನು ಕಾಣುವೆ. ನಿನ್ನನ್ನ ತ್ಯಜಿಸಿರ್ತಕ್ಕಂಥ ನಿನ್ನ ಗಂಡನೇ ಆ ಮಗುವಾಗಿರುತ್ತೆ. ಆ ಮಗುವನ್ನ ಅವನ ತಾಯಿ ತ್ಯಜಿಸಿರ್ತಾಳೆ. ಆ ಮಗು ನಿನಗೆ ಅರಣ್ಯದಲ್ಲಿ ಸಿಗುತ್ತೆ. ಆ ಮಗುವನ್ನ ಕರೆದುಕೊಂಡು ಬಂದು ಬೆಳೆಸು. ಅವನು ನಿನ್ನ ಶಿಷ್ಯನಾಗಿ ನಿನ್ನಿಂದ ಸಾಕಷ್ಟು ಕಲಿತಾನೆ. ನಿನ್ನೊಂದಿಗೆ ತುಂಬಾ ಆತ್ಮೀಯವಾಗಿ ಅವನು ಇರ್ತಾನೆ. ನಿನ್ನ ಹೃದಯದ ಒಳಗಿನ ಎಲ್ಲ ಪ್ರೀತಿಯನ್ನ ಅವನ ಮೇಲೆ ಸುರಿಸು. ಆ ಪ್ರೀತಿಯೊಂದೇ ಅವನನ್ನ ಗತ ಕರ್ಮಗಳಿಂದ ಗುಣಪಡಿಸಬಲ್ಲದು ಅಂತ ಹೇಳಿ ಹೇಳ್ತಾರೆ. ಈ ಸೀತಾಮಾತೆಯ ಈ ಮಾತುಗಳಿಂದ ಚಂದ್ರಿಕಾಳ ಕಣ್ಣು ತುಂಬಿ ಬರ್ತಾವು. ನಾನವನನ್ನ ಮತ್ತೊಮ್ಮೆ ಕಾಣುತ್ತೇನೆಯೇ ಅಂತ ಹೇಳಿ ಮೃದುವಾಗಿ ಅವಳು ಕೇಳ್ತಾಳ. ಆಗ ಮಾತೆ ತಲೆದೂಗಿ, ಕೇವಲ ಈ ಸಲ ಮಾತ್ರ ಅವನು ಹೆಚ್ಚು ಉತ್ತಮವಾಗಿ ವರ್ತಿಸ್ತಾನ. ಅವನು ದಾರಿ ತಪ್ಪದಂತೆ ಅವನನ್ನ ನೀನು ಒಂದು ಕ್ರಮದಲ್ಲಿ ಬೆಳೆಸ್ತೀಯಾ ಅಂತ ಹೇಳಿ ಹೇಳ್ತಾನೆ. ಇವರ ಮಾತುಗಳನ್ನ ಕೇಳ್ತಾ ಶ್ರೀರಾಮ ನಿಂತಿರ್ತಾನಲ್ಲೇ. ನಂತರ ಶ್ರೀರಾಮ ಚಂದ್ರಿಕಾಳನ್ನ ಕುರಿತು ಹೇಳ್ತಾನೆ, ಚಂದ್ರಿಕಾ, ಲಂಕೆಯಲ್ಲಿರುವಾಗ ನಿನ್ನ ಪ್ರಾರ್ಥನೆಗಳು ಸೀತೆಯ ಶಕ್ತಿಗೆ ಮೂಲ ಸೆಲೆಯಾಗಿದ್ದವು. ಲಂಕೆಯಲ್ಲಿರುವಾಗ ನಿನ್ನ ಪ್ರಾರ್ಥನೆಯು ಸೀತೆಯ ಶಕ್ತಿಗೆ ಮೂಲ ಸೆಲೆಯಾಗಿದ್ದವು. ಅದಕ್ಕಾಗಿ ನಾನು ನಿನಗೆ ಚಿರಋಣಿಯಾಗಿದ್ದೇನೆ ಅಂತ ಹೇಳಿ ಹೇಳ್ತಾನೆ. ಆಗ ಅವಳು ಪ್ರಭು ಅಂತ ಹೇಳಿ ಸಂಕೋಚದಿಂದ ಪ್ರತಿಭಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ನಂತರ ಸೀತೆ ಮತ್ತೆ ಹೇಳ್ತಾಳೆ, ನೋಡು ಚಂದ್ರಿಕಾ, ನಿನ್ನ ಗಂಡನು ನಿನ್ನ ಮಗನ ರೂಪದಲ್ಲಿ ನಿನಗೆ ಮರಳಿ ಸಿಗುವುದಕ್ಕೆ ಶ್ರೀರಾಮನೇ ಕಾರಣ ಆಗಿದ್ದಾನೆ. ಅವನ ಆಶೀರ್ವಾದವೇ ಕಾರಣ ಆಗಿದೆ. ಯಾಕಂದ್ರೆ ಅವತ್ತು ನದಿಯಲ್ಲಿ ತೇಲಿ ಹೋಗ್ತಾ ಇರ್ತಕ್ಕಂಥ ನಿನ್ನ ಮಗನ ಶವವನ್ನ
ಹೊರಗೆ ತೆಗೆದು ಅದಕ್ಕೆ ಅಂತ್ಯ ಸಂಸ್ಕಾರವನ್ನ ಮಾಡಿ ಅವನು ಮತ್ತೆ ನಿನಗೆ ಸಿಗುವಂತೆ ಮಾಡಿರುವ ಹಿಂದೆ ಶ್ರೀರಾಮನ ಒಂದು ಆಶೀರ್ವಾದ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಹೀಗೆ ನಿನ್ನ ಮಗನನ್ನ ಅವನು ಆಗಬೇಕಾಗಿದ್ದ ಯೋಗಿಯಾಗಿ ಬೆಳೆಸು ಅಂತ ಹೇಳಿ ಅವಳಿಗೆ ಆಶೀರ್ವಾದ ಮಾಡಿ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಅಯೋಧ್ಯೆಯಿಂದ ಲಂಕೆಯಿಂದ ಅಯೋಧ್ಯೆಗೆ ಬರಬೇಕಾದಾಗ ಅವರು ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಕೆಲಸ ಇದು, ಚಂದ್ರಿಕಾಳನ್ನ ಭೇಟಿಯಾಗಿ ಬಂದಿರ್ತಕ್ಕಂಥದ್ದು. ನಂತರ ಅವರು ಅಯೋಧ್ಯೆಗೆ ಮರಳ್ತಾ ಇದ್ದಾರೆ. ಅಲ್ಲಿ ಮಹಾ ಉತ್ಸವವೇ ಏರ್ಪಟ್ಟಿದೆ. ಸಹಜ, ಎಷ್ಟೋ ವರ್ಷಗಳ ನಂತರ, 14 ವರ್ಷದ ವನವಾಸದ ನಂತರ, ರಾವಣನ ಜೊತೆಗಿನ ಮಹಾಯುದ್ಧದ ನಂತರ ವಿಜಯಶಾಲಿಗಳಾಗಿ ಅಯೋಧ್ಯೆಗೆ ಬರ್ತಾ ಇದ್ದಾರೆ ಶ್ರೀರಾಮ ಮತ್ತು ಮಾತೆಯರು. ಅಲ್ಲಿಯ ಜನತೆಯ ಸಂಭ್ರಮ, ಅರಮನೆಯ ಎಲ್ಲ ಜನರ ಸಂಭ್ರಮ, ಮಾತೆಯರ ಸಂಭ್ರಮ, ಅವರ ತಮ್ಮಂದಿರ ಸಂಭ್ರಮ ಅದು ಹೇಳ್ತಿರೋದು. ಇಡೀ ಅಯೋಧ್ಯೆ ಮದುಮಗಳಂತೆ ಶೃಂಗರಿಸಲ್ಪಟ್ಟಿದೆ. ಅಲ್ಲಿ ತುಂಬಾ ಸಡಗರ ಸಂತೋಷ ಏರ್ಪಟ್ಟದ. ಆ ಸಂದರ್ಭದಲ್ಲಿ ಅವ್ರು ಬರ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಕೇಳಿದಾಗ ಸೋಮಾಳಿಗೆ ಆದ ಆನಂದ, ಅವಳಿಗಾಗಿರ್ತಕ್ಕಂಥ ಆನಂದ ಹೇಳ್ತಿರೋದು, ಅದನ್ನು ವರ್ಣಿಸ್ಲಿಕ್ಕೆ ಶಬ್ದಗಳೇ ಇಲ್ಲ. ಎಲ್ಲೆಡೆಯೂ ಅವರನ್ನ ಸ್ವಾಗತಿಸ್ಲಿಕ್ಕೆ ಸಂಭ್ರಮವೇ ಸಂಭ್ರಮ ಅಂತ ಹೇಳಿ ಮಾತೆ ಬರ್ತಾಳೆ. ಅವಳಲ್ಲಿ ಇಷ್ಟು ದಿವಸ ಹೋದ್ರೂ ಕೂಡ ಅವಳಲ್ಲಿ ಒಂದು ತೇಜಸ್ಸು, ಅವಳ ಶಕ್ತಿ ಕಡಿಮೆ ಆಗಿಲ್ಲ ಅಂತ ಹೇಳಿ ಅನಿಸುತ್ತೆ. ಅವಳು ಇನ್ನಿಷ್ಟು ಸುಂದರವಾಗಿ ಕಾಣ್ತಾ ಇರ್ತಾಳೆ. ಮಿಥಿಲೆಗೆ ಬಂದ ತಕ್ಷಣ ಮೊದಲು ಅವಳು ಅಯೋಧ್ಯೆಗೆ ಬಂದ ತಕ್ಷಣ ಅವಳು ಮೊದಲು ಕೇಳಿರೋದು ಮಿಥಿಲೆಯಿಂದ ಬಂದಿರತಕ್ಕಂಥ ತನ್ನ ಗೆಳತಿಯರು. ಅವರಲ್ಲಿ ಬದುಕಿ ಉಳಿದವರು ಸೋಮ ಮಾತ್ರ ಇರ್ತಾಳೆ. ಉಳಿದವರನ್ನು ವಿಚಾರಿಸ್ತಾಳೆ, ಸೋಮಾಳನ್ನು ವಿಚಾರಿಸ್ತಾಳೆ. ಆಮೇಲೆ ಮಹಾರಾಣಿಯರ ಬಗ್ಗೆ ಕೇಳ್ತಾಳೆ ಮತ್ತು ತನ್ನ ಸೋದರಿ ಊರ್ಮಿಳೆ, ಇವರು ವನವಾಸದಲ್ಲಿದ್ರೆ ಇಲ್ಲಿ ಸುದೀರ್ಘ 14 ವರ್ಷಗಳ ಕಾಲ ಮಹಾ ತಪಸ್ಸಿನಲ್ಲಿ ಒಂದು ಕಾಲ ಕಳೆದು ತನ್ನ ತಪಸ್ಸಿನ ಶಕ್ತಿಯನ್ನೆಲ್ಲ ಇವರ ಒಳತಿಗಾಗಿ ಎರೆದಿರ್ತಕ್ಕಂಥ ಊರ್ಮಿಳೆಯನ್ನ ಕುರಿತು ಕೇಳ್ತಾಳೆ. ಅವರೆಲ್ಲರ ಜೊತೆಗೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಒಂದು ಮಾತುಕತೆಗಳು ಆಗ್ತವೆ. ಅಯೋಧ್ಯೆಯಿಂದ ಹೋಗುವಾಗ ಯುವ ದಂಪತಿಗಳಿರ್ತಾರೆ. ಅವರು ಅದೇ ತಾನೇ ಮದುವೆಯಾಗಿ ಬಂದು ಕೆಲವು ದಿವಸಗಳಲ್ಲಿನೇ ಅವರು ವನವಾಸಕ್ಕೆ ಹೋಗ್ಬೇಕಾಗಿರುತ್ತೆ. 14 ವರ್ಷಗಳ ನಂತರ ಬಂದ ಅವರು ಇನ್ನೂ ಪ್ರಬುದ್ಧರಾಗಿ, ಪರಿಪೂರ್ಣ ಜೋಡಿಯಾಗಿ, ಪರಸ್ಪರ ಹೆಚ್ಚು ಆಳವಾದ ಬಾಂಧವ್ಯವನ್ನ ಹೊಂದಿದವರಾಗಿ, ಪರಸ್ಪರ ಪ್ರೀತಿಗೆ ಹೆಚ್ಚು ತೆರೆದುಕೊಂಡಂತಹ ಒಂದು ಮನೋಭಾವನೆ ಕಂಡು ಬರ್ತಾ ಇರುತ್ತೆ. ಒಬ್ಬರಿಗೊಬ್ಬರು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವರಂತೆ ಕಾಣ್ತಾ ಇರ್ತಾರೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ಈ 14 ವರ್ಷಗಳಲ್ಲಿ ಅಯೋಧ್ಯೆಯಲ್ಲಿ ಬಹಳಷ್ಟು ಬದಲಾವಣೆ ಆಗಿರುತ್ತೆ. ನಗರಗಳು ಬೆಳೆದಿರ್ತಾವು, ವ್ಯಾಪಾರ ವ್ಯವಹಾರ ಎಲ್ಲ ಹೆಚ್ಚಾಗಿರುತ್ತೆ, ಹೊಸ ಭೂಮಿಯನ್ನ ಆಕ್ರಮಿಸಿಕೊಳ್ಳಲಾಗಿರುತ್ತೆ, ಬೀದಿಗಳು ದೊಡ್ಡದಾಗಿರ್ತವೆ. ಆಮೇಲೆ ಈಗಿನ ಬೀದಿಗಳು ಅಷ್ಟು ಸುರಕ್ಷಿತವಾಗಿರೋದಿಲ್ಲ. ಮಹಿಳೆ ಒಬ್ಬಳೆ ಬೀದಿಯಲ್ಲಿ ಅಲೆದಾಡೋದು ಜಾಣತನ ಅಲ್ಲ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುತ್ತದೆ. ಹೀಗಾಗಿ ಇವರೆಲ್ಲರೂ ಸೇವಕಿಯರು ಎಲ್ಲರೂ ಹೆಚ್ಚಾಗಿ ಅರಮನೆಗೆ ಮಾತ್ರ ಸೀಮಿತಗೊಂಡಿರ್ತಾರೆ. ಈ ವಾಸ್ತವಿಕತೆಯನ್ನ ಒಪ್ಪಿಕೊಳ್ಳೋದು ಮಾತೆಗೆ ಸ್ವಲ್ಪ ಕಠಿಣವಾಗಿರುತ್ತೆ. ಯಾಕಂತಂದ್ರೆ ಅವಳು ಸ್ವೇಚ್ಛೆಯಾಗಿ ಸ್ವತಂತ್ರದಿಂದ ಅರಣ್ಯದ ಮಡಿಲಿನಲ್ಲಿ, ಪ್ರಕೃತಿಯ ಮಡಿಲಿನಲ್ಲಿ ಬೆಳೆದಿರ್ತಕ್ಕಂಥವಳಾಗಿರ್ತಾಳೆ. ಈ ಅರಮನೆಯ 4 ಗೋಡೆಯ ಒಳಗಡೆ ಒಂದು ಸೀಮಿತ ವಲಯದಲ್ಲಿ ಇರೋದು ಅವಳಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದ್ರೆ ಯಾರ ಜೊತೆಗೂ ಅವಳು ಹೇಳೋದಿಲ್ಲ, ಅದನ್ನ ವ್ಯಕ್ತಪಡಿಸೋದಿಲ್ಲ. ಆದ್ರೆ ಅವಳ ಒಳ ಮನಸ್ಸಿನ ಇಂಗಿತ ನಮ್ಮ ಸೋಮಾಳಿಗೆ ಗೊತ್ತಾಗ್ತಾ ಇರುತ್ತೆ. ಒಂದು ದಿವಸ ಬಂದಿಂದ ಶೀಘ್ರವೇ ರಾಮನ ಪಟ್ಟಾಭಿಷೇಕ ಆಗ್ತದ. ಒಂದು ದಿವಸ ಮಾತೆ ಮತ್ತು ಶ್ರೀರಾಮ ರಥದಲ್ಲಿ ಕುಳಿತು ಹೋಗ್ತಾ ಇರ್ತಾರೆ. ಅವರು ಪೇಟೆಯನ್ನ ತಲುಪುತ್ತಿದ್ದಂತೆ ಮಾತೆಯು ರಥವನ್ನ ನಿಲ್ಲಿಸ್ಲಿಕ್ಕೆ ಹೇಳ್ತಾಳೆ. ನಿಲ್ಲಿಸಿ ಶೀಘ್ರವೇ ಅವಳು ಕೆಳಗಿಳಿದು ಒಂದು ಔಷಧೀಯ ಸಸ್ಯಗಳನ್ನ ಮಾರಾಟ ಮಾಡ್ತಕ್ಕಂಥ ಒಂದು ಅಂಗಡಿಯ ಕಡೆಗೆ ಹೋಗ್ತಾಳೆ. ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ತಾಯಿಗೆ ಆರಾಮಿರೋದಿಲ್ಲ, ಅವಳು ರೋಗಗ್ರಸ್ತಳಾಗಿರ್ತಾಳೆ. ಅವಳಿಗಾಗಿ ಔಷಧೀಯ ಸಸ್ಯಗಳನ್ನ ಏನೋ ಪರಿಹಾರವನ್ನ ಅವನು ಕೇಳ್ತಾ ಇರ್ತಾನೆ. ಆಗ ಅವನ ಬಳಿ ಹೋಗಿ ಸೀತಾಮಾತೆ ಏನ್ ಹೇಳ್ತಾಳೆ ಅಂತಂದ್ರೆ, ನಿನಗೆ ಬೇಕಾಗಿರುವುದು ನಿನಗಿಲ್ಲಿ ಸಿಗುವುದಿಲ್ಲ, ಬಾ ನನ್ನನ್ನ ಅನುಕರಿಸು ಅಂತ ಹೇಳ್ತಾಳೆ. ಅವನಿಗೆ ಆಶ್ಚರ್ಯ, ಅವನು ಗುರ್ತು ಹಿಡಿತಾನೆ, ಇವಳು ಸೀತಾಮಾತೆ ಇದ್ದಾಳೆ, ಇವಳು ಮಹಾರಾಣಿ ಇದ್ದಾಳೆ, ಮಹಾರಾಣಿ ನನ್ನನ್ನು ನಿಲ್ಲಿಸಿ ಈ ರೀತಿ ಕೇಳ್ತಾ ಇದ್ದಾಳೆ ಅಂತ ಅವನಿಗೆ ಪರಮಾಶ್ಚರ್ಯ ಆಗ್ತದ. ಏನ್ ಮಾಡ್ಬೇಕೋ ತಿಳಿಯೋದಿಲ್ಲ.
ಆದ್ರೆ ಅವಳು ಮತ್ತೆ ಅವನಿಗೆ ಮತ್ತೊಮ್ಮೆ ಒತ್ತಾಯಿಸ್ತಾಳೆ, ಬಾ ನನ್ನನ್ನ ಹಿಂಬಾಲಿಸು ಅಂತ ಹೇಳಿ. ಆಗ ಅವನು ಮಾತೆಯನ್ನ ನದಿಯ ಕಡೆಗೆ ಅನುಸರಿಸ್ತಾನೆ. ಅವನು ನದಿಯನ್ನು ತಲುಪುತ್ತಿದ್ದಂತೆ ಇನ್ನೊಂದು ಬದಿಗೆ ಅವಳು ಬೆರಳು ತೋರಿಸಿ, ನಿನ್ನ ತಾಯಿಯ ನೋವನ್ನು ಗುಣಪಡಿಸುವ ಸಸ್ಯವನ್ನು ನೀನಿಲ್ಲಿ ಕಂಡುಕೊಳ್ಳುವೆ ಅಂತ ಹೇಳಿ, ಅಲ್ಲಿ ಅದ ನೋಡು ಅಂತ ಹೇಳಿ ತೋರಿಸಿ ಅದನ್ನು ಹೇಗೆ ತಯಾರಿಸಬೇಕು, ಅದನ್ನು ಹೇಗೆ ಉಪಯೋಗಿಸಬೇಕು ಅಂತಕ್ಕಂಥದ್ದನ್ನ ಸವಿವರವಾಗಿ ಅವನಿಗೆ ಹೇಳ್ತಾಳೆ. ಹೇಳಿ ನಿನ್ನ ತಾಯಿ ಖಂಡಿತವಾಗಿ ಇದರಿಂದ ಗುಣಮುಖಳಾಗ್ತಾಳೆ. ಅವಳು ಗುಣಮುಖಳಾದ ನಂತರ ಬಂದು ನನ್ನನ್ನ ಕಾಣ್ಲಿಕ್ಕೆ ಹೇಳು ಅಂತ ಹೇಳಿ ಅವನಿಂದ ಬೀಳ್ಕೊಡ್ತಾ. ಅಷ್ಟರಲ್ಲಿನೇ ಈ ರಕ್ಷಕರು ಹಿಂದೆ ಬರ್ತಾ ಇರ್ತಾರೆ. ಹೀಗಾಗಿ ಅವಳು ಅವಸರ ಮಾಡ್ಕೊಂಡು ಬಾಡಿ ಗಾರ್ಡ್ಸ್ ಇರ್ತಾರಲ್ಲ, ಅವರು ಹಿಂದೆ ಬರ್ತಾ ಇರ್ತಾರೆ. ಅವರಿಗಾಗಿ ಅವಳು ಮರಳಿ ಬೇಗ ಬಂದ್ಬಿಡ್ತಾಳೆ. ಶ್ರೀರಾಮಚಂದ್ರ ರಥದಿಂದ ಕೆಳಗಿಳಿದು ಶಾಂತವಾಗಿ ಅವಳಿಗಾಗಿ ದಾರಿ ಕಾಯ್ತಾ ಇರ್ತಾನೆ. ಆದ್ರೆ ಹತ್ತಿರ ಇರ್ತಕ್ಕಂಥ ರಕ್ಷಕರು ಏನಾದರೂ ಸಂಭವಿಸಿದ್ರೆ ಹೇಗೆ, ನಮ್ಮ ಮಾತೆ ಹೀಗೆ ಹೋಗ್ತಾ ಇದ್ದಾಳೆ, ನದಿಯ ಕಡೆಗೆ ಹೋಗ್ತಾ ಇದ್ದಾಳೆ, ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಹೇಗೆ ಅಂತಕ್ಕಂಥ ಒಂದು ಭಯ ಆ ರಕ್ಷಕರಿಗಿರುತ್ತೆ. ಅವರ ಚಿಂತೆಗೆ ಅವನು ವಿಶ್ರಾಮ ನೀಡ್ತಾನೆ. ಯಾಕಂತಂದ್ರೆ ಅಂತಹ ಲಂಕೆಯ ರಾಕ್ಷಸರೆಲ್ಲರೂ ಸೇರಿ ಅವಳಿಗೆ ಏನನ್ನು ಹಾನಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಅಯೋಧ್ಯೆಯ ಜನತೆ ಅವಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ, ನೀವು ನಿಶ್ಚಿಂತೆಯಿಂದ ಇರ್ರಿ ಅಂತ ಹೇಳಿ ಹೇಳ್ತಾನೆ. ಮುಂದೆ ಕೆಲವು ದಿವಸಗಳ ನಂತರ ಅರಮನೆಯ ಮುಂದೆ ಒಬ್ಬ ಮಹಿಳೆ ಬಂದು ಹೋಗ್ತಾ ಇರೋದನ್ನ ಸೋಮ ಗಮನಿಸ್ತಾಳೆ. ಅವಳು ಆ ಮಹಿಳೆಯನ್ನ ಗುರುತಿಸ್ತಾಳೆ. ಅವಳು ಯಾರು ಅಂತಂದ್ರೆ, ಈ ವನವಾಸದ ಸಮಯದಲ್ಲಿ ಪ್ರತಿದಿನ ಸರಿಯೂ ನದಿಗೆ ಹೋಗಿ ಸೀತಾಮಾತೆಗಾಗಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಮಹಿಳೆಯವಳಾಗಿರ್ತಾಳೆ. ಅವಳನ್ನ ಗುರ್ತ್ ಹಿಡಿದು ಸೋಮ ಆ ಮಹಿಳೆ ಯಾಕೆ ಬಂದಿದ್ಲು ಅಂತ ಹೇಳಿ ರಕ್ಷಕನನ್ನ ಕೇಳ್ತಾಳೆ. ಅವಾಗ ಆ ರಕ್ಷಕ ಹೇಳ್ತಾನೆ, ಅವಳು ಮಹಾರಾಣಿಯವರನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ರು. ಆದ್ರೆ ಮಹಾರಾಣಿಯವರನ್ನ ಭೇಟಿಯಾಗ್ಲಿಕ್ಕೆ ಎಲ್ಲರೂ ಸುಲಭವಾಗಿ ಭೇಟಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ಅವರಿಗಾಗಿ ಏರ್ಪಡಿಸಿರ್ತಕ್ಕಂಥ ಸಾರ್ವಜನಿಕ ಸ್ಥಳಗಳಲ್ಲಿ ನೀನು ಶ್ರೀರಾಮ ಮತ್ತು ಮಾತೆಯರನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ನಾನು ಹೇಳಿ ಕಳಿಸಿದ್ದೀನಿ ಅಂತ ಹೇಳಿ. ಆದ್ರೆ ಅವಳು ನನಗೆ ಖಾಸಗಿಯಾಗಿನೇ ಅವಳನ್ನ ಭೇಟಿ ಆಗ್ಯದ ಅಂತ ಹೇಳಿ ಅವಳು ಹಿಂದಿರುಗಿ ಹೋಗ್ಯಾಳ. 2 ಸಾರಿ ಅವಳು ಬಂದು ಹೋದ್ಲು ಅಂತಕ್ಕಂಥ ಮಾತನ್ನ ಆ ರಕ್ಷಕ ಹೇಳ್ತಾನೆ. ಆಗ ಈ ಸಂಗತಿಯನ್ನ ಸೋಮ ಹೋಗಿ ಸೀತಾಮಾತೆಗೆ ತಿಳಿಸ್ತಾಳ. ಆಗ ಸೀತೆಗೆ ತುಂಬಾ ಖೇದ ಅನಿಸ್ತದ. ಯಾಕಂದ್ರೆ ಅವಳು ಸೋಮನ್ ಮುಂದೆ ಹೇಳ್ತಾಳೆ, ಹೀಗೆ ಅವಳ ಮಗ ಭೇಟಿಯಾಗಿದ್ದ, ಅವನಿಗೆ ಔಷಧಿಯ ಸಸ್ಯಗಳನ್ನ ಕೊಟ್ಟಿದ್ದೀನಿ, ಅವಳಿಗೆ ಬಂದು ಭೇಟಿಯಾಗ್ಲಿಕ್ಕೆ ನಾನೇ ಹೇಳಿದ್ದೆ ಅಂತ ಎಲ್ಲ ಸಂಗತಿಗಳನ್ನ ಅವಳ ಮುಂದೆ ಹೇಳ್ತಾಳೆ. ಅವಳನ್ನ ಹಾಗೆ ಕಳಿಸಿದ್ದಕ್ಕಾಗಿ ಅವಳು ತುಂಬಾ ವ್ಯಥೆ ಪಡ್ತಾಳೆ. ಅಷ್ಟರಲ್ಲಿನೇ ಶ್ರೀರಾಮ ಬರ್ತಾನೆ. ಶ್ರೀರಾಮಚಂದ್ರ ಬಂದು ಮಾತೆಯ ಮೇಲಿನ ಮುಖದ ಮೇಲಿನ ಗೊಂದಲವನ್ನ ನೋಡಿ ಶಾಂತವಾಗಿ ಹೇಳ್ತಾನೆ, ಸೀತೆ, ನಿನಗೆ ಏನು ಮಾಡಬೇಕಾದ ಅಗತ್ಯವಿದೆಯೋ ಅದನ್ನು ಮಾಡು. ನಿನಗೆ ಏನ್ ಮಾಡ್ಬೇಕಾಗಿದೆಯೋ ಅದನ್ನ ಮಾಡು ಅಂತ ಹೇಳಿ ಸೀತಾಮಾತೆಗೆ ಹೇಳ್ತಾನೆ. ನೀನು ಅಸಮಾಧಾನ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನೇನು ಮಾಡಿದ್ರು ಒಳ್ಳೆಯದನ್ನೇ ಮಾಡ್ತಿದಿ ಅಂತಕ್ಕಂಥದ್ದು ನನಗ್ ಗೊತ್ತಿದೆ. ಎಲ್ಲರ ಕಲ್ಯಾಣಕ್ಕಾಗಿಯೇ ಮಾಡ್ತಿದಿ ಅಂತಕ್ಕಂಥದ್ದು ನನಗ್ ಗೊತ್ತಿದೆ. ನಿನಗೇನು ಸಂತೋಷ ಕೊಡ್ತದೋ ಆ ಕೆಲಸವನ್ನ ಮಾಡು. ಅದಕ್ಕಾಗಿ ನೀನು ಯಾರಿಗಾಗಿಯೂ ಕಾಯಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನ ಶ್ರೀರಾಮಚಂದ್ರ ಹೇಳ್ತಾನೆ. ಆಗ ಸೀತಾಮಾತೆ ತಲೆಬಾಗಿ ಸೋಮಗೆ ಹೇಳ್ತಾಳೆ, ನಾಳೆ ನಸುಕಿನ ವೇಳೆಯಲ್ಲಿ ಹೂವು ಮತ್ತು ಸುಗಂಧದ ಕಡ್ಡಿಯನ್ನ ತೆಗೆದುಕೊಂಡು ತಟ್ಟೆಯೊಳಗ ತೆಗೆದುಕೊಂಡು ಸಿದ್ಧಳಾಗಿ ನದಿ ಕಡೆಗೆ ಹೋಗಿ ಪೂಜೆ ಮಾಡಿ ಬರೋಣ, ಅದಕ್ಕಾಗಿ ಬಾ ಅಂತ ಹೇಳ್ತಾನೆ. ಬರುವಾಗ ಸೋಮ, ನಿನ್ನ ಕೆಲವು ಬಟ್ಟೆಗಳನ್ನ ನನಗಾಗಿ ತೆಗೆದುಕೊಂಡು ಬಾ ಅಂತ ಹೇಳಿ ಹೇಳ್ತಾಳೆ. ಹೀಗೆ ಮರುದಿವ್ಸ ಮುಂಜಾನೆ ಅವರಿಬ್ಬರು ಸದ್ದಿಲ್ಲದೆ ನದಿಯ ಕಡೆಗೆ ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ. ಸೀತಾಮಾತೆ ಸೋಮಾಳ ಬಟ್ಟೆಯನ್ನ ಧರಿಸಿ ಅವಳ ವಸ್ತ್ರಗಳನ್ನ ಹಾಕೊಂಡು, ಯಾಕಂದ್ರೆ ಹೊರಗೆ ಮಹಾರಾಣಿ ಹೊರಗೆ ಹೋಗುವುದು ಯಾರಿಗೂ ಗೊತ್ತಾಗಬಾರದು. ಹೀಗಾಗಿ ಅವಳ ವೇಷವನ್ನು ಹಾಕೊಂಡು ಇಬ್ರು ನದಿಗೆ ಹೋಗ್ತಾರೆ. ಒಬ್ಬ ಕಾವಲುಗಾರ ಇವರನ್ನು ನೋಡಿ ತಡಿತಾನೆ. ಆಗ ನದಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸುವಂತೆ ಮಾತೆ ನಮ್ಗೆ ಹೇಳ್ಯಾರ ಅಂತ ಹೇಳಿ ಸೋಮ ಹೇಳಿದ ಕೂಡಲೇ ಅವನವರನ್ನ ಬಿಟ್ಟು ಬಿಡ್ತಾನೆ. ಆಗ ಅವರು ಮೊದಲು ನದಿಗೆ ಹೋಗಿ ಪೂಜೆ ಸಲ್ಲಿಸ್ತಾರೆ. ತನ್ನ ಪ್ರೀತಿಯ ಸರಿಯು ನದಿಗೆ ಪುನಃ ಆಗಿದ್ದಕ್ಕೆ ಸೀತಾಮಾತೆಗೆ ತುಂಬಾ ಸಂತೋಷ ಆಗ್ತದ. ಹೀಗೆ ಬೆಳಕು ಹರಿಯುವುದರೊಳಗಾಗಿ ಅವರು ಆ ಮಹಿಳೆಯ ಮನೆಗೆ ಹೋಗ್ಬೇಕಾಗಿರುತ್ತೆ. ಅವಳ ಮನೆ
ಸೀತಾಮಾತೆಗೆ ಗೊತ್ತಿದ್ದಂತೆ ತೋರ್ತದ. ಬೆಳಕು ಹರಿಯೋದ್ರೊಳಗೆ ಅವರಿಬ್ರು ಕೂಡಿ ಅವಳ ಮನೆಗೆ ಹೋಗ್ತಾರೆ. ಅವಳ ಮನೆ ಮುಂದೆ ಹೋಗಿ ನಿಂತಾಗ ಮಗ ಬಾಗಲ್ ತೆಗಿತಾನೆ. ಮಹಾರಾಣಿ ಸೇವಕಿಯ ವೇಷದಲ್ಲಿ ತನ್ನ ಮನೆಯ ಬಾಗಿಲಲ್ಲಿ ಬಂತು ನಿಂತಿರುವುದನ್ನ ನೋಡಿದಾಗ ಅವನಿಗೆ ಆಘಾತ ಆಗ್ತದೆ. ಅವನು ಒಮ್ಮಿಂದೊಮ್ಮೆ ಮಹಾರಾಣಿಯ ಕಾಲಿಗೆ ಬೀಳ್ತಾನೆ. ಅವಳ ಕಾಲಿಗೆ ಬೀಳುತ್ತಾ ಹೇಳ್ತಾನೆ, ಮಹಾರಾಣಿಯವರೇ, ನಾನು ಮೊದಲು ನಿಮಗೆ ಧನ್ಯವಾದಗಳನ್ನು ಅರ್ಪಿಸಲಿಲ್ಲ. ನಮ್ಮ ಕುಟುಂಬಕ್ಕೆ, ನನ್ನ ತಾಯಿಗೆ ನೀವು ಎಂಥ ಅದ್ಭುತವಾಗಿರ್ತಕ್ಕಂಥ ಉಪಕಾರವನ್ನ ಮಾಡಿದ್ದೀರಿ. ನನ್ನ ತಾಯಿ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ಲು. ನೀವು ಅವಳನ್ನ ಪುನಃ ಜೀವನಕ್ಕೆ ಕರೆತಂದಿದ್ದೀರಿ. ಪುನಃ ಅವಳನ್ನ ನೀವು ಬದುಕಿಸಿದ್ದೀರಿ ಅಂತ ಹೇಳಿ ಅವನು ತುಂಬಾ ವಿನಮ್ರನಾಗಿ ಅವಳ ಕಾಲಿಗೆ ಬಿದ್ದು ಹೇಳ್ತಾನೆ. ಆಗ ಸೀತಾಮಾತೆ ನಗ್ತಾ, ನಿನ್ನ ತಾಯಿಯನ್ನ ಸರಿಪಡಿಸಿದ್ದು ನಾನಲ್ಲ, ಔಷಧಿ ಅಂತ ಹೇಳಿ ನಗ್ತಾ ಅವನಿಗೆ ಉತ್ತರಿಸ್ತಾಳ. ನಂತರ ನಾನು ನಿಮ್ಮ ತಾಯಿಯನ್ನ ಭೇಟಿಯಾಗಬಹುದೇ ಅಂತ ಕೇಳಿದಾಗ, ದಯವಿಟ್ಟು ಒಳಗ್ ಬನ್ರಿ ಅಂತ ಹೇಳಿ ಒಳಗವನು ಕರ್ಕೊಂಡು ಹೋಗ್ತಾನೆ. ಒಂದು ಮೂಲೆಯಲ್ಲಿ ಒಬ್ಬ ಮಹಿಳೆ ಕೂತಿರ್ತಾಳೆ. ಅವಳು ತುಂಬಾ ದುರ್ಬಲರಾಗಿರ್ತಾಳೆ. ದೇಹವು ಅನಾರೋಗ್ಯದ ನಂತರವೂ ಕೂಡ ಇನ್ನ ದುರ್ಬಲ ಆಗಿರ್ತದ. ಅವಳು ಮಾತೆಯನ್ನ ಭೇಟಿಯಾಗ್ಲಿಕ್ಕೆ ನಿಧಾನವಾಗಿ ಎದ್ ನಿಲ್ತಾಳೆ. ಆಗ ಮಾತೆ, ದಯವಿಟ್ಟು ಕುಳಿತುಕೋ ಅಂತ ಹೇಳಿ ಅವಳ ಹೆಗಲ ಮೇಲೆ ಕೈ ಹಾಕುತ್ತಾ ಮೃದುವಾಗಿ ಮಾತೆ ಹೇಳ್ತಾಳೆ, ನೀನನ್ನು ಸಂಪೂರ್ಣವಾಗಿ ಗುಣಮುಖಳಾಗಿಲ್ಲ. ನಮ್ಮ ಕಾವಲುಗಾರರ ಸಲುವಾಗಿ ನಾನು ನಿನ್ನಲ್ಲಿ ಕ್ಷಮೆಯನ್ನ ಕೇಳಲಿಕ್ಕೆ ಬಂದಿದ್ದೀನಿ. ನೋಡ್ರಿ ಎಂಥ ಮಾತು. ಕಾವಲುಗಾರ ಅವಳನ್ನ ಒಳಗೆ ಬಿಡಲಿಲ್ಲ ಅಂತಕ್ಕಂಥ ಒಂದು ಮಾತಿಗಾಗಿ ಅವಳಿಗೆ ಕ್ಷಮೆ ಕೇಳಲಿಕ್ಕೆ ಸ್ವತಃ ಮಹಾರಾಣಿ ಅವಳ ಮನೆ ತನಕ ಬಂದಿದ್ದಾಳೆ. ಹೀಗೆ ಬಂದಿದ್ದೇನೆ ಅಂತ ಹೇಳಿ ಹೇಳ್ತಾಳೆ. ನಿನ್ನ ಹೆಸರು ಏನು ಅಂತ ಹೇಳಿ ಕೇಳ್ತಾಳೆ ಸೀತಾಮಾತೆ. ಆಗ ಅವಳ ಹೆಸರು ಅಭಿತಾ ಅಂತ ಹೇಳಿ ಒಂದು ಕ್ಷೀಣ ಧ್ವನಿಯಲ್ಲಿ ಅವಳು ಹೇಳ್ತಾಳೆ. ಅಭಿತಾ ಅಂತಕ್ಕಂಥ ಹೆಸರನ್ನ ಮತ್ತೆ ಅವಳು ಪುನಃ ಉಚ್ಚರಿಸ್ತಾಳೆ. ಉಚ್ಚರಿಸ್ಕೊಂಡು ಏನನ್ನೋ ನೆನಪು ಮಾಡಿಕೊಂಡಾಗೆ ಮಾಡ್ತಾಳೆ. ಅವಳ ಕಣ್ಣುಗಳಲ್ಲಿ ನೀರು ಬರ್ತಾವು. ತುಂಬಾ ಭಾವೋದ್ರೇಕದಿಂದ ಹೇಳ್ತಾಳೆ ಸೀತಾಮಾತೆ, ಅಭಿತಾ, ನನಗಾಗಿ ನೀನು ಮಾಡುತ್ತಿರುವ ನಿನ್ನ ಪಠಣ ಪ್ರಾರ್ಥನೆಗಳನ್ನು ದೂರದ ಲಂಕೆಯಲ್ಲಿ ನಾನು ಕೇಳಿದೆನು. ನಸುಕಿನ ವೇಳೆಯಲ್ಲಿ ಪವಿತ್ರ ಸರಿಯೂ ನದಿಯಲ್ಲಿ ನೀನು ಮತ್ತು ಅಯೋಧ್ಯೆಯ ಇತರ ಮಹಿಳೆಯರು ಪ್ರಾರ್ಥನೆ ಮಾಡೋದನ್ನ ನಾನು ನೋಡಿದ್ದೀನಿ. ಅಯೋಧ್ಯೆಯಲ್ಲಿ ಉಳಿದೆಲ್ಲರೂ ಮಲಗಿರುವಾಗ ನೀನು ಮತ್ತು ಇತರ ಮಹಿಳೆಯರು ಏನನ್ನೂ ಲಕ್ಷಿಸದೆ, ಮಳೆ, ಗಾಳಿ, ಚಳಿ, ಕತ್ತಲೆ ಏನನ್ನೂ ಲಕ್ಷಿಸದೆ ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರಿ. ನಿಮ್ಮ ಆ ಪ್ರಾರ್ಥನೆ ನನಗೆ ರಕ್ಷಾ ಕವಚವಾಗಿತ್ತು. ನಿಮ್ಮ ಪ್ರಾರ್ಥನೆಯು ನನ್ನ ಸುತ್ತಲೂ ಒಂದು ರಕ್ಷಾ ಕವಚವಾಗಿ ಕೆಲಸ ಮಾಡಿತ್ತು. ಅದಕ್ಕಾಗಿ ನಾನು ನಿಮಗೆ ಅತ್ಯಂತ ಚಿರಋಣಿಯಾಗಿದ್ದೇನೆ. ಅದು ನನ್ನೆಲ್ಲ ಅನಿಷ್ಟಗಳಿಂದ ನನ್ನನ್ನು ಅದು ರಕ್ಷಿಸಿದೆ. ಯಾವ ಅನಿಷ್ಟಗಳು ನನ್ನನ್ನ ತಲುಪದಂತೆ ಅದು ರಕ್ಷಿಸಿದ ಅಂತ ಹೇಳಿ, ಅದಕ್ಕಾಗಿ ನಾನು ನಿನಗೆ ಚಿರಋಣಿಯಾಗಿದ್ದೇನೆ. ನಾನು ನಿನ್ನನ್ನ ಸದಾ ನೆನಪಿನಲ್ಲಿ ಇಟ್ಕೊಳ್ತೇನೆ ಅಂತ ಹೇಳಿ ಹೇಳ್ತಾರೆ. ಆಗ ಅಭಿತಾ ಸಂಕೋಚದಿಂದ, ಮಹಾರಾಣಿ ಅಂತ ಹೇಳಿ ಸಂಕೋಚದಿಂದ ಅವಳು ತುಂಬಿದ ಕಣ್ಣುಗಳಿಂದ ಹೇಳ್ತಾಳೆ, ನಾನು ಏನೂ ಮಾಡಿಲ್ಲ, ಇದು ನನ್ನ ಕರ್ತವ್ಯ. ನಾನು ನಿನ್ನ ಸೇವಕಿ. ನಿನ್ನ ಯೋಗಕ್ಷೇಮವೇ ನನ್ನ ಏಕೈಕ ಗುರಿಯಾಗಿದೆ, ಏಕೈಕ ಆಶಯವಾಗಿದೆ ಅಂತ ಹೇಳ್ತಾಳೆ. ಆಗ ಸೀತಾಮಾತೆ ಹೇಳ್ತಾಳೆ, ಇಲ್ಲಿ ನಾವೆಲ್ಲರೂ ಒಂದು ರೀತಿಯ ಸೇವಕರೇ, ಎಲ್ಲರೂ ವಿಭಿನ್ನ ವಿಧಾನಗಳಲ್ಲಿ ಪರಸ್ಪರ ಸೇವೆ ಸಲ್ಲಿಸುವವರೇ ಆಗಿದ್ದೇವೆ. ನಿನ್ನ ಸೇವೆ ಒಂದು ರೀತಿಯಾದ್ರೆ ನನ್ನ ಸೇವೆ ಮತ್ತೊಂದು ರೀತಿಯದು. ನಾವೆಲ್ಲರೂ ಒಂದೊಂದು ರೀತಿಯಲ್ಲಿ ಒಂದೊಂದು ವಿಧಾನಗಳಲ್ಲಿ ಪರಸ್ಪರ ಸೇವೆ ಸಲ್ಲಿಸುವವರೇ ಆಗಿದ್ದೇವೆ ಅಂತ ಹೇಳಿ ಮಾತೆ ಮುಗುಳ್ನಗೆ ಉತ್ತರಿಸ್ತಾಳೆ. ಈ ಎಲ್ಲವನ್ನು ಮೌನವಾಗಿ ಕೇಳಿಸ್ಕೊಳ್ತಕ್ಕಂಥ ಆಕೆಯ ಮಗ ಮಾತೆಗೆ ನೀರು, ಆಹಾರ ಅರ್ಪಿಸಬಹುದೇ ಅಂತ ಹೇಳಿ ಕೇಳ್ತಾನೆ. ಆಗ ಸೀತಾಮಾತೆ ತಲೆ ಅಲ್ಲಾಡಿಸಿ, ನಾನು ಕಳೆದುಕೊಳ್ಳುವ ಮೊದಲು ಅರಮನೆಯನ್ನ ಸೇರಿಕೊಳ್ಳಬೇಕು. ನಿನಗ್ ಗೊತ್ತಿದೆ, ರಕ್ಷಕರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ನಾನು ಬೇರೆ ಪೋಷಾಕುಗಳನ್ನ ಧರಿಸಿಕೊಂಡು ಬಂದಿರುವುದನ್ನ ನೀನೇ ನೋಡ್ತಾ ಇದ್ದೀಯಾ ಅಂತ ಹೇಳಿ ಅಭಿತಾಳೆಡೆಗೆ ಹೊರಳುತ್ತಾ ಅವಳು ಶಾಂತವಾಗಿ ಹೇಳ್ತಾಳೆ. ಅಭಿತಾಳೆಗೆ ಏನ್ ಹೇಳ್ತಾಳೆ ಅಂತಂದ್ರೆ, ನೀನು ಮೊಮ್ಮಗನನ್ನು ಪಡೆಯುವೆ, ಅದಕ್ಕಾಗಿ ನೀನು ನಿನ್ನ ಶಕ್ತಿಯನ್ನು ಮರಳಿ ಪಡೆಯಬೇಕು. ನಿನಗೆ ಒಬ್ಬ ಮೊಮ್ಮಗ ಹುಟ್ಟುತ್ತಾನೆ, ಅದಕ್ಕಾಗಿ ನೀನು ಬಹುಬೇಗನೆ ನಿನ್ನ ಶಕ್ತಿಯನ್ನ ಮರಳಿ ಪಡೆಯಬೇಕು. ಅವನು ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ ಮತ್ತು ನಿನ್ನ ಹೃದಯದಲ್ಲಿರುವ ಪ್ರೀತಿಯನ್ನು ಅವನು ಮುಂದೆ ಸಾಗಿಸುತ್ತಾನೆ. ನಂತರ ಅವಳ ಕೈಗಳನ್ನ ತನ್ನ ಕೈಗಳಲ್ಲಿ ತೆಗೆದುಕೊಂಡು ಮೃದುವಾಗಿ ಅದುಮಿ ವಿಶಾಲ ಮುಗುಳ್ನಗೆಯೊಂದಿಗೆ ಹೊರಡ್ಲಿಕ್ಕೆ ಎದ್ದು ನಿಂದಿರ್ತಾಳೆ.
ಬಾಗಿಲ ಸಮೀಪ ಬರುತ್ತಿದ್ದಂತೆ ಮತ್ತೇನೋ ನೆನಪಾದ ಹಾಗೆ ಮತ್ತೆ ಹೊರಳಿ ಹೋಗ್ತಾಳೆ ಸೀತಾಮಾತೆ. ಹೋಗಿ ಮಿಥಿಲೆಯನ್ನು ಬಿಡುವಾಗ ಸುನೇನಾ ಮಾತೆ ಅವಳಿಗೆ ನೀಡಿರ್ತಕ್ಕಂಥ ಒಂದು ಪದಕದ ಸರ, ಬೆಳ್ಳಿಯ ಪದಕದ ಒಂದು ಸರವನ್ನ ತೆಗೆದು ಅಭಿತಾಳ ಕೈಗೆ ನೀಡ್ತಾಳೆ. ನೀನಿದನ್ನು ಹೊಂದಬೇಕು ಎಂದು ನಾನು ಬಯಸುತ್ತೇನೆ. ಮಿಥಿಲೆಯನ್ನು ಬಿಟ್ಟು ಬರುವಾಗ ನನ್ನ ತಾಯಿ ಕೊಟ್ಟಿರ್ತಕ್ಕಂಥ ಒಂದು ಉಡುಗೊರೆ ಇದಾಗಿದೆ. ಇದು ನನಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಉಡುಗೊರೆ. ಇದನ್ನು ನಾನು ನಿನಗೆ ಬಿಟ್ಟು ಬೇರೆ ಯಾರಿಗೂ ಕೊಡುವುದನ್ನು ಆಲೋಚಿಸಲು ಸಾಧ್ಯವಿಲ್ಲ. ಇದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥವಳು, ಇದಕ್ಕೆ ಬಾಧ್ಯಳಾಗಿರ್ತಕ್ಕಂಥವಳು ನೀನೇ. ಆದ್ರಿಂದ ಇದನ್ನ ತೆಗೆದುಕೋ ಅಂತ ಹೇಳಿ ಹೇಳ್ತಾಳೆ. ಕೆಲವು ದಿನಗಳಲ್ಲಿ ನೀನ್ ಇದನ್ನ ನಿನ್ನ ಮೊಮ್ಮಗನಿಗೆ ನೀಡುವೆ, ಅವನು ಅದನ್ನು ಹೊಂದುತ್ತಾನೆ ಅಂತ ಹೇಳಿ ಹೇಳ್ತಾಳೆ. ಅವನು ಇದನ್ನು ಹೊಂದುತ್ತಾನೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತದ ಅಂತ ಹೇಳಿ ಹೇಳ್ತಾಳೆ. ಆಗ ಅಭಿತಾ ಹೇಳ್ತಾಳೆ, ಮಹಾರಾಣಿಯವರೇ, ಇದು ಅತ್ಯಂತ ದೊಡ್ಡ ಗೌರವವಾಗಿದೆ ಅಂತ ಹೇಳಿ ಅದನ್ನು ಸ್ವೀಕರಿಸ್ಲಿಕ್ಕೆ ಅವಳು ಸಂಕೋಚ ಮಾಡ್ತಾ ಇರ್ತಾಳೆ. ಆದ್ರೂ ಕೂಡ ಒತ್ತಾಯವಾಗಿ ಅವಳ ಕೈಯಲ್ಲಿ ಆ ಸರವನ್ನ ಇಡ್ತಾಳೆ. ಈ ಅಭಿತಾಳೊಂದಿಗೆ ವಿನಿಮಯವಾಗಿರ್ತಕ್ಕಂಥ ಒಂದು ಸಂಭಾಷಣೆ ಏನದಲ್ಲ, ಅವರಿಬ್ಬರಲ್ಲಿ ಆಗ್ತಕ್ಕಂಥ ಈ ಸಂಭಾಷಣೆ ನಡೆಯುವಾಗ ಏನೋ ಒಂದು ಸಂಭವಿಸಿತು ಅಂತ ಹೇಳಿ ಈ ನಮ್ಮ ಸೋಮ ಹೇಳ್ತಾಳೆ. ಯಾಕಂದ್ರೆ ಇಂಥ ಸೂಕ್ಷ್ಮಗಳು ನಮ್ಮ ಸೋಮಾಳಿಗೆ ಬಹಳಷ್ಟು ಅರ್ಥವಾಗ್ತಾ ಇರ್ತವೆ. ಅದು ಏನು ಸಂಭವಿಸ್ತು ಅಂತಕ್ಕಂಥದ್ದು ಅವಳಿಗೆ ನನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಹೇಳ್ತಾಳೆ. ಹೀಗಾಗಿ ಸಮಯವಾಗಿದೆ ಅಂತ ಹೇಳಿ ಅವಸರವಾಗಿ ಅವರು ಮುಂದೆ ನಡೀತಾರೆ. ಇನ್ನು ಕೆಲವು ಘಟನೆಗಳು ಸಂಭವಿಸ್ತವೆ. ಅವುಗಳನ್ನ ನಾವು ನಾಳೆ ಚರ್ಚೆ ಮಾಡೋಣ. ಸಮಯ ಆಗ್ತಾ ಇದೆ. ಇವತ್ತು ಈಗ ಧ್ಯಾನಕ್ಕೆ ಕುಳಿತುಕೊಳ್ಳೋಣ ಮಾಸ್ಟರ್ಸ್. ಇಂದಿಗೆ ಇಂದಿನ ಸ್ವಾಧ್ಯಾಯವನ್ನ ನಾವು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಈಗ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿಕೊಳ್ಳಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವನ್ನು ಮಾಡಿ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ
ನಿರಂತರವಾಗಿ ಗಮನಿಸಿ. ಒಂದೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿವೆ. ಒಂದು ಉಸಿರು ನಿಮ್ಮ ಗಮನಕ್ಕೆ ಬಾರದಂತೆ ಹೋಗದಿರಲಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಮತ್ತೆ ಉಸಿರಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಮಾಸ್ಟರ್ಸ್. ನಮ್ಮ ಮನಸ್ಸು ಉಸಿರಿನ ಕಡೆಗೆ ಕೇಂದ್ರೀಕೃತವಾದಾಗ ಆಲೋಚನೆಗಳು ಶೂನ್ಯವಾಗುತ್ತವೆ. ಮನಸ್ಸು ಶಾಂತವಾಗುತ್ತದೆ. ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು. ಅಲ್ಲಿಯೇ ನಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ ಮಾಸ್ಟರ್ಸ್. ಆದ್ದರಿಂದ ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನ ಮಾಡಿ ಮಾಸ್ಟರ್ಸ್. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗುರಿಯೆಡೆಗೆ, ಗಮ್ಯದೆಡೆಗೆ ನಿರಂತರವಾದ ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಗಮ್ಯ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಅದರೆಡೆಗೆ ನಿರಂತರ ಪ್ರಯತ್ನ ಸಾಗಲಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ಸ್ವರಗಳನ್ನು, ಸೂಕ್ಷ್ಮ ನಾದಗಳನ್ನು ಆಲಿಸಿ. ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ. ನಿಮ್ಮ ರಕ್ತ ಪರಿಚಲನೆಯನ್ನು ಆಲಿಸಿ. ನಿಮ್ಮ ಉಸಿರಾಟದ ಏರಿಳಿತಗಳನ್ನು, ಅದರ ತಂಪು ಬಿಸಿಗಳನ್ನು ಗಮನಿಸಿ ಮಾಸ್ಟರ್ಸ್. ಜೀರುಂಡೆಯ ನಾದವನ್ನು ಆಲಿಸಿ. ಘಂಟಾನಾದವನ್ನು ಆಲಿಸಿ. ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳ ಜಗತ್ತು, ನಿಮ್ಮ ಆಂತರಿಕ ಜಗತ್ತು, ಸೂಕ್ಷ್ಮ ಜಗತ್ತು ತೆರೆದುಕೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿನ ವಿಷನ್ಗಳು, ಚಿತ್ರಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಧ್ಯಾನ ಆಳವಾದಂತೆ ಉಸಿರು ನಿಧಾನವಾಗ್ತಾ ಇದೆ. ಉಸಿರು ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ಭ್ರೂ ಮಧ್ಯದಲ್ಲಿ ಬಂದು ನೆಲೆಗೊಳ್ಳುತ್ತೆ, ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಆಗ ನಮ್ಮ ಆಜ್ಞಾಚಕ್ರ ಜಾಗೃತ ಆಗುತ್ತೆ. ಅಲ್ಲಿ ಹಲವು ಬಣ್ಣಗಳು, ಹಲವು ಚಿತ್ರಗಳು ನಮಗೆ ಗೋಚರಿಸುತ್ತವೆ. ಅವುಗಳನ್ನು ಗಮನಿಸಿ ಮಾಸ್ಟರ್ಸ್. ಆಳವಾದ ಧ್ಯಾನವೆಂಬ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ
ಅನುಭವಿಸಿ, ಆಹ್ಲಾದಿಸಿ. ಆ ಸೀತಾ ಮಾತೆಯ ಪ್ರಕಂಪನಗಳನ್ನು ಅನುಭವಿಸಿ, ಅವಳ ಅಭಿವ್ಯಕ್ತಿಯನ್ನ, ಅವಳ ಉಪಸ್ಥಿತಿಯನ್ನ ಅನುಭವಿಸಿ ಮಾಸ್ಟರ್ಸ್. ಅವಳ ಪ್ರೀತಿಯನ್ನ, ಅವಳ ತ್ಯಾಗವನ್ನ ಅನುಭವಿಸಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. 5, 4, 3,
2 1 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5 4 3 2 1 0. ನಿಧಾನವಾಗಿ ಕೈ ಬೆರಳುಗಳನ್ನ ತೆಗೀರಿ ಮಾಸ್ಟರ್ಸ್. ಕಣ್ಣುಗಳನ್ನ ಓಪನ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನನ್ನ ಜೊತೆಗೆ ಕುಳಿತು ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಡ್ರಿ. ನಮಸ್ತೆ ಮೇಡಮ್. ನಮಸ್ತೆ. ಹಲೋ 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 ನಮಸ್ತೆ ಮೇಡಮ್. ಹಾ ನಮಸ್ಕಾರ ರೀ ವನಿಜ, ಬಹಳ ದಿವಸ ಆಯ್ತು, ಗ್ಯಾಪ್ ಆಗ್ಯದ ನಿಮ್ಗ. ಹೌದು, ನಾನು ಸಿಂಗಾಪುರ್ ಹೊರಟೋಗಿದ್ದೆ. ಹೌದಾ? ಆಮೇಲೆ ಬಂದ್ಮೇಲೆ ಸ್ವಲ್ಪ ಮನೇಲಿ ಕೆಲಸ ಮಾಡೋಕ್ ಬಿದ್ಬಿಟ್ಟು ಏಟಾಗಿ ಹಾಸ್ಪಿಟ್ಲಿಗೆ ಬೇರೆ ಸೇರ್ಕೊಂಡ್ಬಿಟ್ಟೆ. ಹೀಗಾಗಿ ಇವತ್ತು ಮಲ್ಕೊಂಡ್ ಧ್ಯಾನ ಮಾಡಿದೀನಿ ನೋಡಿ. ನಾನು ಕೂತ್ಕೊಳಕ್ ಆಗ್ತಾ ಇಲ್ಲ ನಂಗೆ. ಹೌದಾ? ನಿಂತ್ಕೊಂಡ್ ಕೇಳಿಸ್ಕೊಂಡೆ ಎಲ್ಲ. ಕೂತ್ಕೊಳಕ್ ಆಗಲ್ಲ, ಹಂಗೆ ಮಲ್ಕೊಂಡು. ಅರೆ ಹಿಂಗೆ ನೋಡ್ರಿ, ಯಾವಾಗ ಏನಾಗ್ತದೆ ಹೇಳಿಕ್ ಬರಲ್ಲ. ಹೌದು, ಆರಾಮ್ ಮಾಡ್ರಿ ಮತ್ತೇನ್. ಆದ್ರೆ ಮಲ್ಕೊಂಡ್ ಮಾಡ್ದೆ ಬಿಡಿ, ಧ್ಯಾನ ಮಾಡ್ದೆ. ಆಯ್ತು, ಓಕೆ ಓಕೆ. ಇಟ್ ವಿಲ್ ಹೆಲ್ಪ್ಸ್ ಯು. ಅದು ನಿಮಗೆ ಹೆಲ್ಪ್ ಆಗುತ್ತೆ ಮೇಡಮ್. ಓಕೆ ಓಕೆ ಮೇಡಮ್. ಓಕೆ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡ್ತೀರಿ? ಗಿರಿಜಾ ಮೇಡಮ್. ಹಾ ರೀ ಮೇಡಮ್, ಅದೇ ಸೀತಾಯಣದೇ ಬಹಳ ಚಲೋ ಇತ್ತು. ಎಷ್ಟೊಂದು ವಿಷಯ ಗೊತ್ತಿರಲ್ಲ ನಮಗ, ಎಷ್ಟು ಸಣ್ಣ ಸಣ್ಣ ವಿಷಯಗಳು. ಸೀತಾಮಾತೆ ಎಷ್ಟು ಸಿಂಪಲ್, ಹಂಗ ಮಾರಾಣಿದ್ರುನು ಹೋಗಿ ಭೇಟಿಯಾಗಿ ಆಕಿನ್ ಮಾತುಗಳು ಎಷ್ಟು ಚಂದ, ಎಷ್ಟು ವಿನಯ, ಬಹಳ ಚಂದ, ಎಷ್ಟು ಪಾಪ ಅನಸ್ತದ. ಹೌದು, ಬಹಳ ಚಂದ ಇತ್ರಿ ಮೇಡಮ್ ಇವತ್ತಿಂದನು. ಮತ್ ಯಾರೇ ಶೇರ್ ಮಾಡ್ಕೊಲಿ, ಸ್ವಲ್ಪ ಟೈಮ್ ಅದ. ಆಯ್ತು, ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು. ಮತ್ಯಾರು ಮಾಡ್ಕೊಳ್ತೀರಿ? ಸರೋಜಾ ಮೇಡಮ್. ಸರೋಜಾ ಮೇಡಮ್ ಧ್ಯಾನದಿಂದ ಹೊರಗ್ ಬಂದಿರಿ? ಶೋಭಾ ಮೇಡಮ್ ಅವ್ರ ಬಹುಶಃ ಇಬ್ರು ಧ್ಯಾನದಿಂದ ಹೊರಗ್ ಬಂದಂಗ ಕಾಣಿಸಲ್ಲ. ಹಲೋ, ಓಕೆ ಮೇಡಮ್. ವನಿಜಾ ಅವ್ರ ರೆಸ್ಟ್ ಮಾಡ್ರಿ. ಮಾಡ್ತೀನಿ. ರೆಸ್ಟ್ ಮಾಡ್ರಿ. ಹಿಂಗ ಟೂರ್ ಎಲ್ಲ ಚೆನ್ನಾಗಿ. ಮೇಡಮ್ ಆಯ್ತು. ಸೀತಾಮಾತೆ ಆಕೆ ಮಹಾರಾಣಿ ಆಗಿದ್ರು ಕೂಡ ಈ ಸಾಮಾನ್ಯ ಜನಗಳಿಗೆ ಸಾಮಾಜಿಕ ಕಳಕಳಿಯನ್ನ ಎಷ್ಟು ಚೆನ್ನಾಗಿ ತೋರಿಸ್ತಾಳೆ ಅನ್ನೋದು ತುಂಬಾ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಚೆನ್ನಾಗಿದೆ, ತುಂಬಾ ಸೂಕ್ಷ್ಮ ಅದ. ಈ ಪುಸ್ತಕದೊಳಗ ಬಹಳಷ್ಟು ವಿಷಯ ಗೊತ್ತಿರ್ಲಾರ್ದು ಅದಾವ್ರಿ ಮೇಡಮ್. ಹೌದು, ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ ಮೇಡಮ್. ಹೌದು, ತುಂಬಾ ಹೊಸದೇ ಇದೆಲ್ಲ ನೀವು ಹೇಳಿರೋದು. ಈ ಸೋಮ ಅದು ಅನಸೂಯ ಅದು ಎಲ್ಲ ಹೊಸದೇ ನಮಗೆ. ಎಲ್ಲದೂ ಹೊಸದರಿ ಮೇಡಮ್. ಎಲ್ಲಾನು ಹೊಸ. ಚೆನ್ನಾಗಿದೆ. ಈ ಏನು ವಾಲ್ಮೀಕಿ ರಾಮಾಯಣನೇ ಬೇರೆ, ಇದೂನೇ ಬೇರೆ ರೀ ಮೇಡಮ್. ಹೌದು, ನಾವಿದ್ ಕೇಳೇ ಇಲ್ಲ. ನಾವು ಕೇಳಿಲ್ಲ ಮೇಡಮ್. ಬಹಳಷ್ಟು ವೃತ್ತಾಂತಗಳು ಚೆನ್ನಾಗಿದೆ. ಇವೆಲ್ಲಾನು ಆಕೆಯ ಮನದಾಳದ ಮಾತುಗಳು, ಸ್ವತಃ ಸೀತೆ ಹೇಳಿರೋದು. ನೋಡಿ, ಅವರು ಚೆನ್ನಾಗಿದೆ. ಗೋಸಿ ಬರೆದಿರೋದು. ನಮ್ಮಲ್ಲಿ ಸೀತೆನ ಗೌಣ ಮಾಡ್ಬಿಟ್ರು, ರಾಮನ್ನ ಪ್ರಧಾನ ಮಾಡ್ಬಿಟ್ರು. ಇಲ್ಲ, ಈಗನು ಸೋಮ ಹೇಳ್ತಾಳ, ಸೀತಾಮಾತೆ ಎಷ್ಟೋ ಕತೆಗಳು ಯಾರಿಗೂ ಗೊತ್ತೇ ಇಲ್ಲ. ಈಗ ಇದು ಹೇಳ ಮುನ್ನ ಹೇಳ್ತಾಳ ನೋಡ್ರಿ, ಬಹಳಷ್ಟು ಮಂದಿಗ್ ಗೊತ್ತಿಲ್ಲ ಆಕಿ ಕತೆ, ಬಹಳಷ್ಟು ಮುಚ್ಚಿಡಲಾಗ್ಯದ. ಆಕಿ ಸ್ವತಃ ಏನು ಹೇಳ್ಕೊಂಡಿಲ್ಲ, ರಾಮನ್ ಮುಂದನು ಹೇಳ್ಕೊಂಡಿಲ್ಲ. ಪುರುಷ ಪ್ರಧಾನ ಸಮಾಜ ಅಲ್ಲ. ಅಯೋಧ್ಯೆ ಮಂದಿಗೂ ಈ ಕತೆ ಗೊತ್ತಿಲ್ಲ ಅಂತ ಹೇಳ್ತಾಳ್ರಿ. ಒಂದ್ ಕಡೆಗೆ ಅಯೋಧ್ಯೆ ಮಂದಿ ಬರೇ ತಮ್ಮ ರಾಜನ ಪರಾಕ್ರಮವನ್ನ, ಅವನ ವಿಜಯವನ್ನ ಮಾತ್ರ ಕೇಳಿಕ್ ಅವ್ರು ಸಿದ್ಧರಿದ್ರು. ಈ ಸೀತಾಮಾತೆ ತ್ಯಾಗದ ಕಥೆ ಕೇಳಿಕ್ ಅವ್ರು ಸಿದ್ಧರಿದ್ದಿದ್ದಿಲ್ಲ. ಹಿಂಗಾಗಿ ಅವ್ರು ಕೇಳಿಲ್ಲ ಅಂತ ಹೇಳ್ತಾಳ್ರಿ ಒಂದ್ ಕಡೆ. ಬಹಳಷ್ಟು ಚಂದದ್ರಿ. ಅದೇ ಇವಾಗ್ಲೂ ಅದೇ ಮುಂದುವರೆದಿರೋದು. ಮನೇಲಿ ಎಷ್ಟು ಕಷ್ಟಪಟ್ಟು ಮನೆ ಮುಂದೆ ತಂದ್ರು ಅದ್ ಆಕೆ ಮುಂದೆ ಬರೋದೇ ಇಲ್ವಲ್ಲ ಎಷ್ಟೋ ಮನೆಗಳಲ್ಲಿ. ಅದಕ್ಕಾಗಿನೇ ಮಹಿಳೆಯರಿಗಾಗಿನೇ ಅದರಿ ಇದು ಹೋರಾಟ. ಸೀತೆ ಮಾಡಿರೋದು ಅವರಿಗಾಗಿನೇ ಮಾಡಿರ್ತಕ್ಕಂಥದ್ದು. ಓಕೆ ಮೇಡಮ್, ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್. ಓಕೆ
ಓಕೆ, ಥ್ಯಾಂಕ್ ಯು ಎವ್ರಿಬಡಿ. ನಾಳೆ ಮತ್ತೆ ಥ್ಯಾಂಕ್ ಯು ಭೇಟಿಯಾಗೋಣ. ಮೇಡಮ್. ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ನಮಸ್ಕಾರಗಳು ಎಲ್ಲರಿಗೂ. ಓಕೆ ಓಕೆ ಮೇಡಮ್, ನಿಮಗೂ ನಮಸ್ಕಾರ. ಓಕೆ ಮೇಡಮ್, ನಮಸ್ಕಾರ.